ನಮಸ್ತೆ. ICAI. It stands for the Institute of Chartered Accounts of India. Paper 3, Business Mathematics, Logical Reasoning and Statistics. One paper, 2 hours, 100 marks. Example 8. The ratio of the number of boys to the number of girls in a school of 720 students is 3:5. If 18 new girls are admitted in the school, find how many new boys may be admitted so that the ratio of the number of boys to the number of girls may change to 2:3. Solution for this problem. The ratio of the number of boys to the number of girls in a school of 720 students is 3:5. So first boys is to girls. ಇದು ರೇಷಿಯೋ ಬಂದು 3:5. Boys girls ratio is 3:5. 720 students is 3:5 ಅಂತ ಇದೆ. ಸೊ ಸಮ್ ಆಫ್ ದಿ ರೇಷಿಯೋಸ್ ಇವಾಗ. ಸೊ ಸಮ್ ಆಫ್ ದಿ ರೇಷಿಯೋಸ್ ಫೈಂಡ್ ಔಟ್ ಮಾಡಬೇಕು. Sum of the ratios. So equal to 3 plus 5 equal to 8. Next, find out the number of boys in the school. So number of boys in the school equal to, so ಎಷ್ಟದು 720 into boys ಎಷ್ಟು 3 divided by sum of the ratios. Okay, sum of the ratios is 8. ಸೊ ಎಷ್ಟಾಗುತ್ತೆ ಇಲ್ಲಿ 7 9 7s ಅಲ್ವಾ. ಸೊ 90 ಆಗುತ್ತೆ. 8 9s 72. 8 9s 72 ಅಂದರೆ 8 into 98s 720. 720 98s 720 ಗೊತ್ತಾಯ್ತಲ್ಲ. ಸೊ 90 into 3 ಮಾಡಿದರೆ 270. ಸೊ ದಿಸ್ ಈಸ್ ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್. ನೆಕ್ಸ್ಟ್ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್. ಅವ್ರು ಎಷ್ಟಿದ್ದಾರೆ ನೋಡೋಣ. 720 ಇಂಟು ಗರ್ಲ್ಸ್ ಎಷ್ಟು 5 ಡಿವೈಡೆಡ್ ಬೈ ಸಮ್ ಆಫ್ ದಿ ರೇಷಿಯೋಸ್ ಇಸ್ 8. 8 1s 8, 8 9s 72 ಮತ್ತು ಇಲ್ಲಿ 0 ಇದೆಯಲ್ಲ 0 ಹಾಗೆ ಬರೀರಿ. 590 ಅಥವಾ 95s 450 ಗೊತ್ತಾಯ್ತಲ್ಲ. ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್ ಇಸ್ 270, ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್ ಇಸ್ 450. ಅಲ್ಲಿಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೇಷಿಯೋ 3:5 ಅಂತ ಅಂದರೆ, ಸೊ 270 450 ಗೊತ್ತಾಯ್ತಲ್ಲ. ಇಫ್ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್, ಸೊ 18 ನ್ಯೂ ಗರ್ಲ್ಸ್ ಅಡ್ಮಿಟ್ ಆಗಿದ್ದಾರೆ ಇಲ್ಲಿಗೆ ಗೊತ್ತಾಯ್ತಲ್ಲ. 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್. ಫೈಂಡ್ ಹೌ ಮೆನಿ ನ್ಯೂ ಬಾಯ್ಸ್ ಮೇ ಬಿ ಅಡ್ಮಿಟೆಡ್ so that the ratio of this number of boys to the number of girls may change to 2:3. ಇವಾಗ ಇಲ್ಲಿಗೆ ಬಾಯ್ಸಿಗೆ ಎಷ್ಟು ಬಾಯ್ಸ್ ಸೇರಿದ್ದಾರೆ, ಜಾಯ್ನ್ ಆಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ ನಾವು ಫೈಂಡ್ ಔಟ್ ಮಾಡಬೇಕು. ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ಇಫ್ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್, ಈಗ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್, ಅಡ್ಮಿಟ್ ಆಗಿದ್ದಾರೆ. ಸೊ ಫೈಂಡ್ ಹೌ ಮೆನಿ ನ್ಯೂ ಬಾಯ್ಸ್ ಮೇ ಬಿ ಅಡ್ಮಿಟೆಡ್ so that the ratio of the number of boys to the number of girls may change to 2:3 ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಮಂದಿ ಬಾಯ್ಸ್ ಸೇರಿಕೊಂಡ್ರೆ ರೇಷಿಯೋ 2:3 ಆಗುತ್ತೆ ಅಂತ. ಅಲ್ಲಿಗೆ 270 ಪ್ಲಸ್ ಎಕ್ಸ್ ಬಾಯ್ಸ್ ಗೊತ್ತಾಯ್ತಲ್ಲ. 450 ಇರೋ ಗರ್ಲ್ಸ್ ಜೊತೆಗೆ 18 ಗರ್ಲ್ಸ್ ಆರ್ ಅಡ್ಮಿಟೆಡ್. ಸೊ ಹಾಗಾದರೆ ನ್ಯೂ ಬಾಯ್ಸ್ ಎಷ್ಟು ಅಡ್ಮಿಟ್ ಆದರೆ
ನಮಗೆ ರೇಷಿಯೋ 2:3 ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಫ್ ಗರ್ಲ್ಸ್ ಜೊತೆಗೆ ಆಲ್ರೆಡಿ ಗರ್ಲ್ಸ್ 450 ಇದ್ದಾರೆ ಸ್ಕೂಲಲ್ಲಿ, 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲಿಗೆ. ಸೊ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್. ಆವಾಗ ನ್ಯೂ ಬಾಯ್ಸ್ ಎಷ್ಟು ಅಡ್ಮಿಟ್ ಆದರೆ ರೇಷಿಯೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೇಷಿಯೋ 2:3 ಆಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ 3 × 270 ಪ್ಲಸ್ ಎಕ್ಸ್ ಈಕ್ವಲ್ ಟು 2 × 450 ಪ್ಲಸ್ 18. ಸೊ 3 × 0 is 0, 3 7s 21ಗೆ 1, 2 ಕ್ಯಾರಿ, 3 2s 6, 6 plus 2 is 8 plus 3x. Next 450 into 2 is 900. 2 0 0, 2 5s 10ಗೆ 0, 1 carry plus 1 is 9. 18 2s are 36. Okay, then 3x equal to 936. ಈ 810 ಇದೆಯಲ್ಲ, ಶಿಫ್ಟೆಡ್ ಟು ದಿಸ್ ಸೈಡ್. ಸೊ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. ಸೊ 936 ಮೈನಸ್ 810, 6 2 1, 126. ಸೊ ದಿಸ್ ಇಸ್ 126 ಆಗುತ್ತೆ. ದೆನ್ ಎಕ್ಸ್ ಈಕ್ವಲ್ ಟು 126 ಡಿವೈಡೆಡ್ ಬೈ 3. 3 4s 12, 3 2s 6. ಸೊ 42 ನ್ಯೂ ಬಾಯ್ಸ್ ಆರ್ ಅಡ್ಮಿಟೆಡ್. ಗೊತ್ತಾಯ್ತಲ್ಲ? ಸೊ ಎಕ್ಸ್, ಸೊ ಬಾಯ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 270 ಪ್ಲಸ್ 42 ಬಾಯ್ಸ್, ನ್ಯೂ ಬಾಯ್ಸ್ ಅಡ್ಮಿಟ್ ಆದರೆ ಮಾತ್ರ ಸೊ ರೇಷಿಯೋ ಎಷ್ಟಾಗತ್ತೆ, 2:3 ಆಗುತ್ತಂತೆ. ಸೊ ಇಲ್ಲಿ ಎಷ್ಟು, 2, 11ಗೆ 1, 1 ಕ್ಯಾರಿ 3 ಆಯಿತು, 8, 5 plus 1 is 6, 4. ಸೊ ಡಿವೈಡ್ ಮಾಡ್ತಾ ಹೋದರೆ ಇದು ರೇಷಿಯೋ 2:3 ಆಗುತ್ತೆ. ಸೊ ಬೇಕಾದರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ. 3 1 2 ಡಿವೈಡೆಡ್ ಬೈ 2, 2 1s 2, 1 1 2, 2 5s 10, 1 2, 2 6 12. ಸೊ 156 ಅಂದರೆ 2 × 156. ಅರ್ಥ ಆಯಿತು? ನೆಕ್ಸ್ಟ್ 468ಗೂ ಡಿವೈಡ್ ಮಾಡಬೇಕು. 3 3 1s 3, 3 5s 15, 3 6 18. ಆಯ್ತಲ್ಲ, 0 ಆಗುತ್ತೆ. ಸೊ ಇಲ್ಲಿಗೆ 156 ಇಂಟು 3 ಮಾಡಿದರೆ 468. ದೆನ್ 156 156 ಗೆಟ್ ಕ್ಯಾನ್ಸಲ್, 2:3. ಅಲ್ಲಿಗೆ ಎಷ್ಟು, ಆಲ್ರೆಡಿ 720 ಸ್ಟೂಡೆಂಟ್ಸ್ ಸ್ಕೂಲ್ನಲ್ಲಿ ಇದ್ದಾರಲ್ಲ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೇಷಿಯೋ ಅದು 3:5 ಇದೆಯಲ್ಲ, ಅದರ ಜೊತೆಗೆ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್. ಸೊ ಫೈಂಡ್ ಹೌ ಮೆನಿ ನ್ಯೂ ಬಾಯ್ಸ್ ಮೇ ಬಿ ಅಡ್ಮಿಟೆಡ್. ಅಕಸ್ಮಾತ್ 18 ನ್ಯೂ ಗರ್ಲ್ಸ್ ಅಡ್ಮಿಟ್ ಆದರೆ ಸ್ಕೂಲ್ಗೆ, ಹಾಗಾದರೆ ಬಾಯ್ಸ್ ಎಷ್ಟು ಮಂದಿ ಅಡ್ಮಿಟ್ ಆಗಬೇಕಾಗತ್ತೆ, ರೇಷಿಯೋ 2:3 ಆಗಬೇಕಾದ್ರೆ ಅಂತ ಕೇಳಿದ್ದಾರೆ ಅಷ್ಟೆ. ಓಕೆ, ಎಕ್ಸ್ಪ್ಲನೇಷನ್ ಇದು. ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್: ಬಾಯ್ ಇಸ್ ಟು ಗರ್ಲ್ಸ್, ಬಾಯ್ ಗರ್ಲ್ಸ್ದು ರೇಷಿಯೋ 3:5. ಸಮ್ ಆಫ್ ದಿ ರೇಷಿಯೋ ಆ್ಯಟ್ ದೀಸ್ ಟು ರೇಷಿಯೋ 8. ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್ ಈಕ್ವಲ್ ಟು 3. ಬಾಯ್ಸಿಗೆ 3 ಅಲ್ವಾ, 3 × 720 ಸ್ಟೂಡೆಂಟ್ಸ್ ಟೋಟಲ್ ಆಗಿ. ಅದಾಯ್ತಲ್ಲ? ಸೊ 3 × 720 ಡಿವೈಡೆಡ್ ಬೈ 8 ಮಾಡಬೇಕು. 8 1s 8 90s. ಸೊ 90 × 3 ಮಾಡಿದರೆ 270. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್ ಫೈಂಡ್ ಔಟ್ ಮಾಡಬೇಕು. ಗರ್ಲ್ಸ್ ಎಷ್ಟು, ರೇಷಿಯೋನಲ್ಲಿ 5 ಇಂಟು 720 ಸ್ಟೂಡೆಂಟ್ಸ್. ಓಕೆ, ಡಿವೈಡೆಡ್ ಬೈ ಸಮ್ ಆಫ್ ದಿ ರೇಷಿಯೋಸ್ ಇಸ್ 8. 8 1s 8 90, 95s 450. Okay, next let the number of new boys admitted be x. ಹೊಸ ಬಾಯ್ಸ್ ಅಡ್ಮಿಟೆಡ್ ಮುಂದಕ್ಕೆ ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ.
ದೆನ್ ದಿ ನಂಬರ್ ಆಫ್ ಬಾಯ್ಸ್ ಬಿಕಮ್ ಅವಾಗ ಎಷ್ಟಾಗುತ್ತೆ 270 ಆಲ್ರೆಡಿ ಬಂದಿದೆ ಪ್ಲಸ್ ಎಕ್ಸ್ ಇರೋ ಬಾಯ್ಸ್ ಜೊತೆಗೆ ಪ್ಲಸ್ ಎಕ್ಸ್ ಬಾಯ್ಸ್ ಜಾಯಿನ್ ಆಗ್ತಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ಅಡ್ಮಿಟಿಂಗ್ 18 ನ್ಯೂ ಗರ್ಲ್ಸ್, ಸೊ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಆದರೆ ದಿ ನಂಬರ್ ಆಫ್ ಗರ್ಲ್ಸ್ ಬಿಕಮ್ ಅವಾಗ ಎಷ್ಟಾಗುತ್ತೆ ಅಂದರೆ 450 ಪ್ಲಸ್ 18 ಇರೋರು 450 ಇದ್ದಾರೆ ಪ್ಲಸ್ 18 ನ್ಯೂ ಗರ್ಲ್ಸ್ ಅಡ್ಮಿಟ್ ಆದರು. ಈಗ ಅಷ್ಟು ಆ್ಯಡ್ ಮಾಡಿದ್ರೆ 468 ಅಕಾರ್ಡಿಂಗ್ ಟು ಗಿವನ್ ಕಂಡೀಷನ್ ಆಫ್ ದಿ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಏನು ಕಂಡೀಷನ್ನು, ಇಫ್ 18 ನ್ಯೂ ಗರ್ಲ್ಸ್ are admitted in the school, find how many new boys may be admitted so that the ratio of the number of boys to the number of girls may change to 2:3. ಅಂದರೆ ಸಪೋಸ್ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗಾದರೆ ಹೊಸ ಬಾಯ್ಸ್ ನ್ಯೂ ಬಾಯ್ಸ್ ಎಷ್ಟು ಮಂದಿ ಆ್ಯಡ್ ಆಗಬೇಕು ರೇಷಿಯೋ ಬಾಯ್ಸ್ದು ಮತ್ತು ಗರ್ಲ್ಸ್ ರೇಷಿಯೋ 2:3 ಆಗೋಕ್ಕೆ ಅಂತ ಕೇಳಿದ್ದಾರೆ. ಅಲ್ಲಿಗೆ 270 ಪ್ಲಸ್ ಎಕ್ಸ್ ಇದೆಯಲ್ಲ, ದಿಸ್ ಈಸ್ ಫಾರ್ ಬಾಯ್ಸ್ ಡಿವೈಡೆಡ್ ಬೈ, ಸೊ 468 ಅಂದರೆ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್, ಸೊ 468 ಇದೆ. ಇದರ ರೇಷಿಯೋ ಇಸ್ 2/3. ಸೊ ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 270 ಪ್ಲಸ್ ಎಕ್ಸ್ ಇಂಟು 3 ಈಕ್ವಲ್ ಟು 2 ಇಂಟು 468. ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 810 ಪ್ಲಸ್ 3x ಅಂದರೆ 3 ಇಂಟು 0 ಇಸ್ 0, 3 7 21ಗೆ 1 2 ಕ್ಯಾರಿ, 3 2 6, 6 ಪ್ಲಸ್ 2 ಇಸ್ 8 ಈಕ್ವಲ್ ಟು 2 ಇಂಟು 468, 2 8 16ಗೆ 6 1 ಕ್ಯಾರಿ, 2 6 12, 12 ಪ್ಲಸ್ 1 ಇಸ್ 13ಗೆ 3 1 ಕ್ಯಾರಿ, 2 4 8, 8 ಪ್ಲಸ್ 1 ಇಸ್ 9, 936. ಈ 3x ಹಾಗೆ ಬರೆಯೋದು. ನೆಕ್ಸ್ಟ್ 810 ಇದೆಯಲ್ಲ, ಅದನ್ನು ಈ ಕಡೆ ಶಿಫ್ಟ್ ಮಾಡಿ 936 ಮೈನಸ್ 810, ಓಕೆ ಮಾಡಿದರೆ 126 ಬರುತ್ತೆ. ಸೊ ದೆನ್ x ಈಕ್ವಲ್ ಟು 126 ಡಿವೈಡೆಡ್ ಬೈ 3 ಮಾಡಿದರೆ 42 ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್.